ಔಟ್ ಗೋಯಿಂಗ್ ರಾಜಕೀಯವೂ ಇನ್ಕಮಿಂಗ್ ರಾಜಕೀಯವೂ ನಡೆದಿದೆ. ಈ ಎರಡು ಪಾಲಿಟಿಕ್ಸ್ ನಡುವೆ ರಾಜ್ಯದ ಜನರ ಮಾರಣ ಹೋಮ ಆಗ್ತಿದೆ ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಭಿವೃದ್ಧಿ ಸಂಪೂರ್ಣ ಉಚಿತವಾಗಿದೆ, ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಿದೆ. ಈ ಸರ್ಕಾರವೇ ಲೂಟಿ ಸರ್ಕಾರ. 5,000 ಕೋಟಿ ಎಲ್ಲಿ ಹೋಯಿತು ಅನ್ನೋದು ಹೇಳೋರಿಲ್ಲ. ಜಮೀನು ಕದಿಯುವ ಕೆಲಸ ಆಗ್ತಿದೆ. ಇನ್ನೂ ಬಹಳ ಜನರದ್ದು ಬಹಳ ಇದೆ. ಅಧಿವೇಶನ ವಿಸ್ತರಣೆಗೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಆಸಕ್ತಿ ತೋರಿಲ್ಲ. ಬಂದು ಬರಿಗೈಯಲ್ಲಿ ಹೋದಂತೆ ಆಗಿದೆ. ಇದನ್ನ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಂದರು. ಈಗ ಔಟ್ ಗೋಯಿಂಗ್ ಪಾಲಿಟಿಕ್ಸ್ ಜೋರಾಗಿದೆ. ಎರಡು ಪಕ್ಷಗಳ ಮಧ್ಯೆ ಯಾರ್ಯಾರು ಹೋಗ್ತಾರೆ ಜನವರಿಗೆ? ಔಟ್ ಗೋಯಿಂಗ್ ಪೊಲಿಟಿಕ್ಸ್ ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅಂದರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾ ಇದೆ. ಬಹಳ ಜನರದು ಇನ್ನೂ ಹೊರಗಡೆ ಬರೋವಂಥದ್ದು ಬಹಳ ಇದೆ. ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗಾಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೆ ಉಳಿದಿದೆ. ಆದ್ದರಿಂದ ಜನ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ.